ನಾನು ಹನುಮಂತ ಅಂಕುಶ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬೇರೆ ವಿಷಯನ ನಾವು ಇವತ್ತು ಚರ್ಚೆ ಮಾಡೋಣ. ಅದರ ಜೊತೆಗೆ ನನ್ನ ಪರ್ಸ್ನಲ್ ಲೈಫ್ ಕೂಡ ಮಾತಾಡ್ತೇನೆ. ನನ್ನ ಬಾಲ್ಯ ಹುಬ್ಬಳ್ಳಿಯಲ್ಲೇ ಆಯಿತು. ನಾನು ಬಿ ಕಾಮ್ ಓದಿದೆ. 1985ರಲ್ಲಿ ನನ್ನ ಬಿ ಕಾಮ್ ಆಯಿತು. ನಂತರ 85ರಿಂದ 87ರವರೆಗೆ JSS ಲಾ ಕಾಲೇಜಿನಲ್ಲಿ ನಾನು LLB ಓದ್ತಿದ್ದಾಗ ನನ್ನ 1987 ನನಗೆ ಅಪಾಯಿಂಟ್ಮೆಂಟ್ ಆಯಿತು KSRTC. ಅಲ್ಲಿ ಅಸಿಸ್ಟೆಂಟಾಗಿ ನಾನು ನೌಕರಿಗೆ ಸೇರಿದೆ. ನಂತರ 35 ವರ್ಷ ಸೇವೆ ಮಾಡಿದೆ. ಈ ನೌಕರ ಮಹಾಮಂಡಳದ ಅಧ್ಯಕ್ಷರಾದ ಡಾಕ್ಟರ್ ಕೆ ಶರ್ಮಾ ಅವರು ಆಗಿನ ನನ್ನ 85ರಿಂದ 87ರವರೆಗೆ ಕಾನೂನು ಪ್ರಾಧ್ಯಾಪಕರಾಗಿದ್ದರು. ಅವರು ಬಹಳ ಇಂಟೆಲಿಜೆಂಟ್ ಕಾರ್ಮಿಕ ಮುಖಂಡ. ಮೊನ್ನೆ ಅವರು 93 ವರ್ಷನಾಗೂ ಒಂದು ನವ ಚೈತನ್ಯ ಯುವಕನಂತೆ ಕಾಣ್ತಿದ್ದಾರೆ. ಕಾರಣ ಇಷ್ಟೇ, 2 ದಶಕಗಳ ದ.ರಾ ಬೇಂದ್ರೆಯವರ ಒಡನಾಟ ಇತ್ತು ಅವರಿಗೆ. ದ.ರಾ ಬೇಂದ್ರೆಯವರ ಸಾಮೀಪ್ಯದಲ್ಲಿ ಸಾಹಿತ್ಯ ಕಲಿತಲ್ಲೇ ಒಬ್ಬ ಕಾನೂನು ಪ್ರಾಧ್ಯಾಪಕ ಮತ್ತು 66,000 ಕರ್ನಾಟಕದ ದಿನಗೂಲಿ ನೌಕರರನ್ನು ಕಾಯಂಗೊಳಿಸಿದ ಧೀಮಂತ ನಾಯಕ. ಅಂಥವರು ನಮ್ಮ KSRTC ನೌಕರ ಮಹಾಮಂಡಳ ಅಧ್ಯಕ್ಷರಾಗಿದ್ದಾರೆ. ಅವರಿಗೀಗ 93 ವರ್ಷ. ಅವರ ಅನುಭವವನ್ನು ನಾವು ತೆಗೆದುಕೊಳ್ಳೋದು ಅವಶ್ಯ. ಕಾರಣ ಇಷ್ಟ, 38 ತಿಂಗಳು ಬಾಕಿ ಬರಬೇಕಾಗೈತಿ. 1/1/2024ರಿಂದ ವೇತನ ಪರಿಶೀಲನೆ ಆಗಬೇಕಾಗಿದೆ. ಸರ್ಕಾರ ಈಗ 3-4 ಮೀಟಿಂಗ್ ಮಾಡಿದ್ರು ಯಾವುದೋ ನಮಗೆ ಸ್ಪಂದಿಸೇ ಇಲ್ಲ ಮತ್ತು ಫಲಿತಾಂಶ ಶೂನ್ಯ. ಮನೆ ಯಜಮಾನ ಒಂದು ಫಲಿತಾಂಶ ಕೊಟ್ಟಿಲ್ಲ ಅಂದರೆ ನಾವು ಯಾರ ಕಡೆಗೆ ಹೋಗ್ಬೇಕು ಹೇಳ್ರಿ? ಈಗ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಅನಂತ ಸುಬ್ಬರಾವ್ ಅವರು ಇದ್ದರು. ಅವ್ರಿಗೂ ವಯಸ್ಸಾಗಿತ್ತು ಮತ್ತು ಅವರು ಕೂಡ ಧೀಮಂತ ನಾಯಕ. ಭಾಳ ಕಷ್ಟಪಟ್ಟು ಅವರು ಕೂಡ ನಮ್ಮನ್ನು ನ್ಯಾಯವನ್ನು ಕೊಟ್ಟು ಈಗ ಅಗಲಿದ್ದಾರೆ. ಅಂಥದ್ದೇ ವ್ಯಕ್ತಿ ಹುಬ್ಬಳ್ಳಿಯಲ್ಲಿದ್ದಾರೆ. ಅವರು ಡಾಕ್ಟರ್ ಕೆ ಶರ್ಮಾ, ಒಬ್ಬ ಅನುಭವಿ. ಮತ್ತು ಶರ್ಮಾ ಒಬ್ಬ ಕಾರ್ಮಿಕ ಮುಖಂಡರಲ್ಲದೆ ಸಾಹಿತಿ ಕೂಡ. ದ.ರಾ ಬೇಂದ್ರೆ ಅವರ ಸಹೋದ್ಯೋಗಿ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅವರ ಶಿಷ್ಯರಾಗಿದ್ದಾರಂತೆ ದ.ರಾ ಬೇಂದ್ರೆಯವರು. ದ.ರಾ ಬೇಂದ್ರೆಯವರು ಮಾರ್ಕ್ಸ್ವಾದಿ ಸಿದ್ಧಾಂತವುಳ್ಳವರು ಇದ್ದರಂತೆ. ಇವರು ಕೂಡ ಮಾರ್ಕ್ಸ್ವಾದಿ ಸಿದ್ಧಾಂತವನ್ನು ಉಳ್ಳೋದವರು. ಮಾರ್ಕ್ಸ್ವಾದ ಸಿದ್ಧಾಂತ ಅಂದರೆ ದುಡಿಯುವ ನೌಕರರಿಗೆ ಸರಿಸಮಾನ ವೇತನ ಕೊಡಬೇಕು ಮತ್ತು ಪಡ್ಕೋಬೇಕು ಅನ್ನೋದು. ಅದೇ ಸಿದ್ಧಾಂತ ಇವ್ರ ಕಡೆ ಅದ. ಆದರೆ ನಾವು ನಮ್ಮಲ್ಲಿ ಭೇದಗಳನ್ನು ಮಾಡಿಕೊಂಡು 10-12 ಸಂಘಟನೆಗಳನ್ನು ಮಾಡಿಕೊಂಡು 1,20,000 ಕುಟುಂಬಗಳಿಗೆ ನಾವು ಅನ್ಯಾಯ ಮಾಡ್ತಿದ್ದೇವೆ. 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದ್ದಿ. 38 ತಿಂಗಳ ಬಾಕಿ ಉಳಿದೈತಿ. ಸರ್ಕಾರ ಈಗ ಏನು ಹೇಳ್ತದೆ, 1/4/2026ರಿಂದ ವೇತನ ಪರಿಷ್ಕರಣೆ ಮಾಡ್ತೇವೆ ಮತ್ತು ಅರ್ಧ ನಮಗೆ ಬಾಕಿ ಕೊಡ್ತೇವೆ ಅಂತಾರೆ. ಇದು ಅನ್ಯಾಯದ ಅಲ್ಲವೇ? ಹಾಗಿದ್ದಲ್ಲಿ ನಾವು ಇನ್ನೂ ನಮ್ಮಲ್ಲಿ ಅನುಭವ ಇರುವಂಥ ಒಬ್ಬ ಹುಬ್ಬಳ್ಳಿಯಲ್ಲಿ ಧೀಮಂತ ನಾಯಕ ಇದ್ದಾಗ ಯಾಕೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡಿಬಾರ್ದು?
ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಇದೇ ತಿಂಗಳು 19ನೇ ತಾರೀಕಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದೆ. ಒಕ್ಕೂಟ ಚಂದ್ರೂರ ಕೂಟ ಏನಿದೆ ಅವರು ಕೂಡ ಶರ್ಮಾ ಅವರನ್ನು ಭೇಟಿಯಾಗ್ಯಾರ. ಆದರೆ ಮತ್ತೆ ತಮ್ಮಲ್ಲಿ ಭೇದಗಳು ಉಂಟಾಗಿ ವಿಳಂಬ ಆಗ್ತಾ ಇದೆ. ಆದ್ದರಿಂದ ನಾ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದು ಅಷ್ಟೇ, ಎರಡೂ ಜಂಟಿ ಸಮಿತಿಗಳು ತಾವು ಡಾಕ್ಟರ್ ಕೆ ಶರ್ಮಾ ಅವ್ರ ಕಡೆ ಒಂದು ಸಲಹೆಯನ್ನು ಮಾರ್ಗದರ್ಶನ ಪಡೀರಿ. ಯಾಕಂದರೆ 1,20,000 ಕುಟುಂಬದ ಪ್ರಶ್ನೆ ಆಗಿದೆ. ಶರ್ಮಾ ಒಂದು ಮನೆ ಫಂಕ್ಷನ್ನಾಗ ಹೇಳಿದರು, ಅವರು ನವಮಾನವೀಯತೆಯ ಆವಿರ್ಭಾವ ಅಂತ ಹೇಳಿದರು. ಅವರು ದ.ರಾ ಬೇಂದ್ರೆ ಹೇಳ್ತಿದ್ದರಂತೆ, ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾದಿ ಹಿಡಿಯುವರು. ಡಾಕ್ಟರ್ ಶರ್ಮಾ ಈ ಮಾತುಗಳನ್ನು ತಮ್ಮ ಬಾಯಿಂದ ಮೊನ್ನೆ ಹೇಳಿದರು. ಅವರು ದ.ರಾ ಬೇಂದ್ರೆ ಕೂಡ ಈ ಮಾತು ಹೇಳ್ತಿದ್ದರಂತೆ. ಹಾಗಿದ್ದಲ್ಲಿ ಮಾರ್ಕ್ಸ್ವಾದ ಸಿದ್ಧಾಂತವನ್ನು ದ.ರಾ ಬೇಂದ್ರೆ ಕಡೆ ಇತ್ತು, ಅದೇ ಸಿದ್ಧಾಂತವನ್ನು ಇವರು ಅಳವಡಿಸ್ಕೊಂಡಾರ. ನೀವು ಇವರ ಆವರಣದಲ್ಲಿ 7 ವಿಶಿಷ್ಟ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ ವಿಶ್ವಶ್ರಮ ಚೇತನ ಆವರಣದಲ್ಲಿ. ನೀವು ನೋಡಬೇಕು, ಸಾಹಿತ್ಯದ ದರ್ಶನವನ್ನು ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಅಂಥ ಒಂದು ದರ್ಶನವನ್ನು ನೀವು ಪಡಿತೀರಿ. ಒಮ್ಮೆ ನೀವು ವಿಶ್ವಶ್ರಮ ಚೇತನ ಆವರಣಕ್ಕೆ ಭೇಟಿ ಕೊಡಲೇಬೇಕು ಅಂದಾಗ ಒಬ್ಬ ವರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ದ.ರಾ ಬೇಂದ್ರೆಯವರ ವಿಶ್ವ ಸ್ವರೂಪ ವಿರಾಟ ಸಾಹಿತ್ಯದ ರೋಮಾಂಚನಗೊಳ್ತೇವೆ ನಾವು. ಅಷ್ಟೊಂದು ಸಾಹಿತ್ಯವನ್ನು, ಲೈಬ್ರರಿಯನ್ನು, ಸ್ಮಾರಕವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅದು ಅಲ್ಲದೆ ಅವರು ದ.ರಾ ಬೇಂದ್ರೆಯವರ ಶಿಷ್ಯ ಕೂಡ, ದತ್ತಕ ಪುತ್ರ ಎನಿಸಿಕೊಂಡವರು ಅವರು. ಹೀಗಾಗಿ ಸಿದ್ಧಾಂತಗಳನ್ನು, ಮಾರ್ಕ್ಸ್ ಸಿದ್ಧಾಂತವನ್ನು ಕಾರ್ಯರೂಪಕ್ಕೆ ತಂದಿದ್ದ ವ್ಯಕ್ತಿ ಅಂದರೆ ಡಾಕ್ಟರ್ ಕೆ ಶರ್ಮಾ. ಅವರಿಗೆ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಸಾಮಾಜಿಕ ವಿಜ್ಞಾನಿ ಅಂಥೇಳಿ ಫಸ್ಟ್ ಗೋಲ್ಡ್ ಮೆಡಲ್ ಪುರಸ್ಕಾರ ಕೊಟ್ಟಿದೆ. ಹೀಗಾಗಿ ಅದು ಅಲ್ಲದೆ 66,000 ಜನ ದಿನಗೂಲಿ ನೌಕರರ ಕಾಯಮಗೊಳಿಸಿ ಈಗ ಭಾರತಕ್ಕೆ ಇತ್ತೀಚೆಗೆ 2 ಲಕ್ಷ ಜನರಿಗೆ ದಿನಗೂಲಿ ನೌಕರರು ಕಾಯಮಗೊಂಡಿದ್ದಾರೆ ಅಂತೆ. ಹಾಗಿದ್ದಲ್ಲಿ ಈ ಧೀಮಂತ ನಾಯಕ, ಒಬ್ಬ ಕಾರ್ಮಿಕ ಮುಖಂಡ, 2 ಲಕ್ಷ ಜನರಿಗೆ ಒಂದು ಕುಟುಂಬಕ್ಕೆ ಒಳ್ಳೆಯ ಮಾಡಿದಾನೆ ಅಂದರೆ KSRTC ನೌಕರರಿಗೂ ಒಳ್ಳೆಯದು ಮಾಡುವಂಥ ವ್ಯಕ್ತಿನೇ. ಈಗಾಗಲೇ ಅವರು KSRTC ಮಹಾಮಂಡಲದ ಅಧ್ಯಕ್ಷರಾಗಿರೋದರಿಂದ ಅವರಿಗೆ 93 ವರ್ಷ. ಈಗ ಸ್ವಲ್ಪ ನಡೀಲಿಕ್ಕೆ ಬರ್ತಾ ಇಲ್ಲ. ನಾವು ಎಲ್ಲ ಸಂಘಟನೆಗಳು, ನೌಕರರು ಕೂಡಿ ಅವರಿಗೆ ಭೇಟಿಯಾಗಿ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಪಡೆಯಬೇಕು ಅನ್ನುವುದು ನಾನು ಈ ವಿಡಿಯೋ ಮುಖಾಂತರ ತಮ್ಮ ಭೇದಗಳನ್ನು ಬಿಟ್ಟು ಈಗ ಒಂದು ಕಷ್ಟ ಕಾಲದಲ್ಲಿ, ಅಂದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಪಕ್ಷದಲ್ಲಿ ಒಬ್ಬ ಧೀಮಂತ ಮುಖಂಡ ನಮ್ಮಲ್ಲಿರುವಾಗ ನಾವು ಯಾಕೆ ಹೆದರಬೇಕು? ಮೊನ್ನೆ ಡಾಕ್ಟರ್ ಕೆ ಶರ್ಮಾ ಹೇಳ್ತಿದ್ರು, ನಾವು ಒಟ್ಟಾಗಿ ಹೋರಾಟಕ್ಕೆ ನಿಂತರೆ ಯಾವ ಸರ್ಕಾರವೂ ನಮಗೆ ಸರಿಸಮಾಟ ಅಲ್ಲ. ಸಾರಿಗೆ ನೌಕರರ ಹೋರಾಟ ಭಾಳ ಪ್ರಾಬಲ್ಯ ಇದೆ. ಆದರೆ ಒಂದಾಗುತ್ತೆ ಇರುವುದು ಅಸಮಾಧಾನ ವಿಷಯ ಅಂತ ಹೇಳಿದರು. ಹಾಗಾಗಿದ್ದಲ್ಲಿ ಡಾಕ್ಟರ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ನಾವು ಎಲ್ಲರೂ
ಭೇಟಿಯಾಗಿ ಅವರ ಮಾರ್ಗದರ್ಶನ ಪಡೆಯಬೇಕು ಅನ್ನುವಂಥದ್ದು ನನ್ನ ಸಲಹೆ. ಮತ್ತು ಇದು 1,20,000 ಜನರ ಕುಟುಂಬದ ವಿಚಾರ. ಹಾಗಿದ್ದಲ್ಲಿ ನಾನು ಅನ್ನುವಂಥದ್ದು ಭೇದಗಳನ್ನು ಬಿಟ್ಟು ನಾವು ಯಾರಿಗಾಗಿ ದುಡಿತೇವೆ ಹೇಳ್ರಿ? 1,20,000 ಜನರ ನೌಕರರಿಗಾಗಿ ನಾವು ಹೋರಾಟ ಮಾಡ್ತೀವಿ. ಮತ್ತು ಅವರ ಹಿತದೃಷ್ಟಿಯನ್ನು ನಾವು ಕಾಪಾಡುವುದು ನಮ್ಮ ಧರ್ಮ ಅಲ್ಲವೇ? ಕೇವಲ ನಮ್ಮ ಸಂಘಟನೆಯ ದುರ್ಣಿತ್ವದ ಬಗ್ಗೆ ವಿಚಾರ ಮಾಡದೆ ಈ ಸಂದರ್ಭದಲ್ಲಿ ನಮ್ಮ ದುರ್ಣಿತ್ವವನ್ನು ಬದಿಗಿಟ್ಟು ನಮ್ಮ ಕಾರ್ಮಿಕ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದು ಉತ್ತಮ. ತದನಂತರ ಇವೆರಡು ಬೇಡಿಕೆಗಳು ಯಾವುದು ಮುಖ್ಯ? 38 ತಿಂಗಳ ಬಾಕಿ 1/1/24 ವೇತನ ಪರಿಷ್ಕರಣೆ ಮಾಡಿಕೊಂಡು ಏನು ಜಂಟಿ ಕ್ರಿಯಾ ಸಮಿತಿ 25% ಕೇಳ್ಯಾರ, ಇದಕ್ಕೆ ಇನ್ನಷ್ಟು 25% 20% ಹಾಕಿ 45% ಕೇಳೋದು. 4 ವರ್ಷ ಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. 2028 ನಂತರ ಸರ್ಕಾರ ಎಲೆಕ್ಷನ್ ನಡೀತೈತಿ. ಆಗ ನಾವು ಸರಿಸಮಾನ ವೇತನ ಅಥವಾ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಲಿಕ್ಕೆ ನಾವು ಒತ್ತಾಯ ಮಾಡೋದು ಮತ್ತು ಪ್ರತಿಭಟನೆ ಮಾಡೋದು, ಆ ಒಂದು ಬೇಡಿಕೆಗೆ ನಿಲ್ಲಬೇಕು ಅನ್ನೋದು ನನ್ನ ಧ್ಯೇಯ. ಎರಡನೇದ್ದು, ಈಗ ಏನು ಒಂದು ಅಗ್ರಿಮೆಂಟ್ ಆಗ್ತದಲ್ಲ, ಆ ಅಗ್ರಿಮೆಂಟಿಗೆ ಮ್ಯಾನೇಜ್ಮೆಂಟು ಮತ್ತು ಕಾರ್ಮಿಕ ಧುರೀಣರು ಸಹಿ ಆಗಬೇಕು. ಹೋದ ಅಗ್ರಿಮೆಂಟಿಗೆ ಸಹಿ ಆಗಿಲ್ಲ. ನಾವು ಯಾವುದೇ ಮಾತುಕತೆ ಆದ ನಂತರ ಅಗ್ರಿಮೆಂಟಿಗೆ ಸಿಗ್ನೇಚರ್ ಆಗಬೇಕು. ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ. ಅದನ್ನು ನಾವು ಮರಿಬಾರ್ದು ಅನ್ನುವಂಥದ್ದು ನಾನು ಈ ವಿಡಿಯೋ ಮೂಲಕ ಕಾರ್ಮಿಕ ಮುಖಂಡರಲ್ಲಿ ಕೇಳ್ಕೊತಾನೆ. ಹಾಗಿದ್ದಲ್ಲಿ ನೀವೆಲ್ಲರೂ ತಮ್ಮ ತಮ್ಮ ಭೇದಗಳನ್ನು ಬಿಡ್ರಿ ಅನ್ನುವಂಥದ್ದು ನನ್ನದು ಪರ್ಸ್ನಲ್ ರಿಕ್ವೆಸ್ಟ್. ಕಾರಣ ಇಷ್ಟೇ, 2-3 ವರ್ಷ ಆಯ್ತು. ಈಗ ಸರ್ಕಾರ ಮಾತ್ರ ಸ್ಪಂದಿಸ್ತಾ ಇಲ್ಲ. ಅವರು ಈಗ ನಿರಂಕುಶ ಅಧಿಕಾರ ಚಲಾಯಿಸ್ತಿದ್ದಾರೆ. ಸರ್ಕಾರ ಒಂದು ಇದು ಅಧಿಕಾರ ಇದ್ದಾಗ ಒಂದು ಮಾತು, ಅಧಿಕಾರ ಇಲ್ಲದಾಗ ಇನ್ನೊಂದು ಮಾತು. ಅವರು ಅಧಿಕಾರ ಇಲ್ಲದಾಗ ಸಾರಿಗೆ ನೌಕರ ಬಗ್ಗೆ ಮಾತಾಡ್ತಾರೆ, ಅಧಿಕಾರ ಇದ್ದಾಗ ಸಾರಿಗೆ ನೌಕರ ಬಗ್ಗೆ ನಿಷ್ಕಾಳಜಿ ಮಾಡ್ತಾರೆ. ಇದು ನಿಮಗೆ ಗೊತ್ತಿದ್ದ ವಿಷಯ. ಹೀಗಿದ್ದ ವಿಷಯದಲ್ಲಿ ನಾವು ಎಚ್ಚೆತ್ತುಕೊಳ್ಳುವುದು ಬಹಳ ಬೆಸ್ಟ್ ಅನ್ನೋದು. ನಾವು ಶಾಣ್ಯರಾಗಬೇಕು. ಸುಳ್ಳು ನಮ್ಮತನವನ್ನು ನಾವು ವಿಡಿಯೋ ಮಾಡ್ಕೊತ ಅವರು ಹಿಂಗೆ ಇವರು ಹಿಂಗೆ ಅದನ್ನು ಬಿಟ್ಟು ಸಾರಿಗೆ ನೌಕರರ ಹಿತದೃಷ್ಟಿಯನ್ನು ನಾವು ಕಾಪಾಡುವುದು ಒಳ್ಳೆಯದು ಅಂತ ನನ್ನ ಭಾವನೆ. ಡಾಕ್ಟರ್ ಶರ್ಮಾ ಅವರು ಒಂದು ಮೊನ್ನೆ ಮೀಟಿಂಗ್ನಲ್ಲಿ ಅಂತಿದ್ರು, ಎಲ್ಲರೂ ದುಡಿಬೇಕು, ಸರಿಸಮಾನತೆ ಸಮಾಜ ಕಟ್ಟಬೇಕು ಅನ್ನೋದು ದೇಹ ಸಿದ್ಧಾಂತ ಉಳಿದವರು. ಇನ್ನೊಂದು ಮಾತು ಅವ್ರು ಹೇಳ್ತಾರೆ, ಒಂದನ್ನೊಂದು ತಿಳಿದು ಇರುವುದು ಬದುಕು, ಒಬ್ಬರನ್ನೊಬ್ಬರು ತಿಳಿದು ಇರುವುದು ಬಾಳು, ಮನುಷ್ಯ ಒಬ್ಬರನ್ನೊಬ್ಬರನ್ನು ತಿಳಿದು ಬಾಳಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಶರ್ಮಾ. ಆಮೇಲೆ ಸಮಾಜದ ಪರಿವರ್ತನೆಗಾಗಿ ಬರವಣಿಗೆ ಮಾಡುವುದಲ್ಲದೆ ಆ ಪರಿವರ್ತನೆಗಾಗಿ ಹೋರಾಟ ಮಾಡುವ ಕ್ರಾಂತಿಕಾರಿ ಸಾಹಿತಿ. ಈ ಬದಲಾವಣೆ ಕ್ರಾಂತಿ ಅಂತಾರವರು. ಅಂದರೆ ಶರ್ಮಾ 2 ದಶಕಗಳ ದ.ರಾ. ಬೇಂದ್ರೆ ಕಡೆ ಒಡನಾಟ ಇದ್ದಿದ್ದರು. ದ.ರಾ. ಬೇಂದ್ರೆ ಕೂಡ ತಮ್ಮ ಮಾರ್ಕ್ಸ್ವಾದಿ ಸಿದ್ಧಾಂತಗಳು ಇದ್ದವರು. ಹೀಗಾಗಿ ಇವರು ಕೂಡ ಆ ಸಿದ್ಧಾಂತದಲ್ಲಿ ಬಾಳಿದವರು. 66,000 ಜನ ದಿನಗೂಲಿ ನೌಕರನ್ನು ಕಾಯಂಗೊಳಿಸಿದ ಪಿತಾಮಹ ಇವ. ಇಂಥ ವ್ಯಕ್ತಿ ನಮ್ಮಲ್ಲಿ ಇದ್ದಾಗ ಅವರ ಉಪಯೋಗವನ್ನು ನಾವು ಪಡೆದುಕೊಳ್ಳುವುದು ದುರದೃಷ್ಟಕರ.
ಒಬ್ಬ ಧೀಮಂತ ನಾಯಕ, ಒಬ್ಬ ಸಾಹಿತಿ, ಹೋರಾಟಗಾರ, ಅಂಥ ವ್ಯಕ್ತಿಯನ್ನು ನಾವು ನಮ್ಮ ಕಡೆ ಇಟ್ಕೊಂಡು ನಾವು ನಮ್ಮತನವನ್ನು ನಾವು ಬಿಟ್ಟು ನಮ್ಮ ಗುರಿ, ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳನ್ನು ನಾವು ಈಡೇರಿಸ್ಕೋಬೇಕು ಅನ್ನೋದು ನಾ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊತೇನೆ. ಸರ್ಕಾರಕ್ಕೂ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಂದರೆ, ಸಾರಿಗೆ ನೌಕರರ ಬೇಡಿಕೆಗಳನ್ನು, ನಿವೃತ್ತಿ ನೌಕರರ ಬೇಡಿಕೆಗಳನ್ನು ಈ ಕೂಡಲೇ ಪೂರೈಸಬೇಕು ಎಂದು ಕೇಳ್ಕೊಳ್ತಾ ನನ್ನ ವಿಡಿಯೋ ತಾವು ವೀಕ್ಷಣೆ ಮಾಡಿದ್ದಕ್ಕೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.